ಹಾಯ್ ಮೈ ಬ್ಯೂಟಿಫುಲ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವ್ಲಾಗ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಷಷ್ಠಿ ಇದೆ, ಸೋಮವಾರ. ಹಾಗೆ ಮಗಂಗೆ ಸ್ಕೂಲು ಕೂಡ ಇತ್ತು. 9 ಗಂಟೆವರೆಗೂ ರಾಹುಕಾಲ ಇರೋದ್ರಿಂದ ಸೊ ಅಲ್ಲಿವರೆಗೂ ಕ್ಲೀನಿಂಗು ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮೆಂತ್ಯ ಪಲಾವ್ನ ಮಾಡ್ತಾ ಇದ್ದೀನಿ. ನಿನ್ನೆ ಸಂತೆಗೆ ಹೋದಾಗ ನಮ್ಮ ಮನೆಯವರು ಮೆಂತ್ಯ ಸೊಪ್ಪನ್ನ ತಂದಿದ್ರು. ತುಂಬ ಫ್ರೆಶ್ ಆಗಿದ್ದಾಗ ಮಾಡಿದ್ರೆ ಯಾವುದೇ ಸೊಪ್ಪುಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇವತ್ತೇ ಮಾಡಿಬಿಡೋಣ ಅಂತ ಹೇಳಿ ಮೆಂತ್ಯ ಸೊಪ್ಪಿನ ಪಲಾವ್ನ ಮಾಡಿದ್ದೀನಿ. ಸೊ ಇದಾದ ನಂತರ ಕಾರ್ಪೆಂಟ್ರು ಬರೋದ್ರಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಸೊ ಬನ್ನಿ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ರೂಮ್ ಒಳಗೆ ನಾನು ಮಾಡ್ತಾ ಇದ್ದೀನಿ ವ್ಲಾಗ್ನ, ಯಾಕಂದರೆ ಹೊರಗಡೆ ಆಲ್ರೆಡಿ ಕಾರ್ಪೆಂಟ್ರು ಬಂದಿದ್ದಾರೆ. ಇವತ್ತು 10 ಗಂಟೆಗೆಲ್ಲ ಕರೆಂಟ್, ಇವತ್ತು ಸೋಮವಾರ ಅಲ್ವಾ, 10 ಗಂಟೆಗೆಲ್ಲ ಕರೆಂಟ್ ಬರುತ್ತೆ. ಬಟ್ ಇವತ್ತು 1 ಗಂಟೆ ಬೇಗನೆ ಬಂದಿದ್ದಾರೆ. ಅವ್ರಿಗೂ ಪಾಪ ಎಷ್ಟೊತ್ತಿಗೆ ಮುಗಿಸ್ತೀವೋ ಅನ್ನೋಂಗೆ ಆಗಿರುತ್ತೆ ಅಲ್ವಾ. ಇವಾಗ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಆ ಕಡೆ ರೂಮಲ್ಲಿ ಫುಲ್ ಸೌಂಡು, ಅದಕ್ಕೋಸ್ಕರ ಇಲ್ಲಿಗೆ ಬಂದುಬಿಟ್ಟೆ ಈ ಕಡೆ ರೂಮ್ಗೆ. ಇವಾಗ ಅವರು ತಿಂಡಿಗೆ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ತಿಂಡಿಗೆ ಬಂದಿದ್ದಾರೆ, ಇವಾಗ ಮತ್ತೆ ತಿಂಡಿ ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಎರಡೆರಡು ಕೆಲಸ. ಅಲ್ಲೇ 9 ಗಂಟೆ ಆಗಿದೆ. ಹಂಡೆ ಒಲೆಗೆ ಉರಿ ಹಾಕಿದ್ದೀನಿ, ಯಾಕಂದರೆ ನೋಡಿ ಎಷ್ಟೆಲ್ಲ ಸೌಂಡ್ ಇದೆ. ಸೊ ನಮ್ಮನೆಯವ್ರೇನೋ ಟ್ಯಾಕ್ಟ್ರದ್ದೇನೋ ಮಾಡ್ತಾಯಿದ್ದಾರೆ, ಅದ್ರದ್ದು ಸೌಂಡು. ಹಂಡೆ ಒಲೆಗೆ ಹುರಿ ಹಾಕಿದ್ದೀನಿ. 2-3 ದಿವಸದಿಂದ ಫುಲ್ ಮೋಡ ಇರೋದ್ರಿಂದ ನೀರೇ ಕಾದಿಲ್ಲ. ಸೊ ಹಾಗಾಗಿ ನೆನ್ನೆಯಿಂದಲೂ ಕೂಡ ಹಂಡೆ ಒಲೆಗೆ ಉರಿ ಹಾಕೋದೇ ಆಗಿದೆ. ಇವಾಗ ನೀರು ಕಾದಿದೆ, ಸ್ನಾನ ಮಾಡಿ ದೀಪ ಹಚ್ಚೋಣ ಅನ್ನೋಷ್ಟರೊಳಗೆ ಕಾರ್ಪೆಂಟ್ರು ಬಂದರು. ಸೊ ವಾರದ ದಿನ ಈ ರೀತಿ ಆದಾಗ ನಿಜವಾಗ್ಲೂ ವಾರ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ದಂಟಿನ ಸೊಪ್ಪನ್ನು ಕೂಡ ತರಿಸಿದ್ದೆ, ಆದರೆ ನಿನ್ನೆ ನಾನು ರಾತ್ರಿ ಯಾವುದೂ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಇವಾಗ ಬೆಳಗ್ಗೆ ಎದ್ದು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲಿವರೆಗೂ ಅಂತ ಅಂದರೆ ನಾನು ಪೂಜೆ ಮಾಡೋದಕ್ಕೆ ಸ್ನಾನಕ್ಕೆ ನೀರು ಕಾಯಬೇಕು. ಮೋಡ ತುಂಬ ಇದ್ದಿದ್ದರಿಂದ ನೀರು ಕೂಡ ಕಾದಿರಲಿಲ್ಲ. ಹಂಡೆಗೆ ಮತ್ತೆ ಹುರಿನ ಹಾಕಿದ್ದೀನಿ. ಸೊ ಅದಾದ ನಂತರ ನಾನು ಸ್ನಾನ ಮುಗಿಸಿ ದೀಪನೂ ಕೂಡ ಹಚ್ಚಿ, ಇವಾಗ ಕಾರ್ಪೆಂಟ್ರು ಬಂದಿದ್ರಲ್ವ, ತುಂಬಾ ಧೂಳಾಗ್ತಾಯಿತ್ತು. ಹೊರಗಡೆ ಎಲ್ಲ ದೀಪ ಹಚ್ಚಲಿಲ್ಲ, ದೇವ್ರ ಮನೇಲಿ ಮಾತ್ರ ದೀಪ ಹಚ್ಚಿ ಕೈ ಮುಗಿದು ಇವಾಗ ಸ್ವಲ್ಪ ಬ್ಲೌಸ್ನ ಸ್ಟಿಚಿಂಗ್ಗೆ ಅಂತ ಹೇಳಿ ಹೊರಗಡೆ ಕೊಟ್ಟಿದ್ದೆ. ಅವ್ರಿಗೂ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಇನ್ನೊಬ್ರು ಕೊಟ್ಟಿದ್ದಾರೆ. ಸೊ ನಾನು ಯಾವ್ಯಾವ ರೀತಿ ಹೊಲಿಯೋದು ಕೇಳಿದ್ದೆ, ಅದು ಸ್ವಲ್ಪ ಮಿಸ್ಟೇಕ್ ಮಾಡ್ಕೋತಾರೆ ಅಂತ ಹೇಳಿಬಿಟ್ಟು ನಾನೇ ಹೋಗಿ ಅದನ್ನೆಲ್ಲನೂ ಹೇಳಿಬಿಟ್ಟು, ಹಾಗೆ ಒಂದು ಪಿಂಕ್ ಕಲರ್ದೊಂದು ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಹೇಳಿ ಇವಾಗ ಹೈಬ್ರಾನು ಕೂಡ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಚಳಿ ಟೈಮ್ನಲ್ಲೇ ಹೈಬ್ರಾ ಮಾಡಿಸೋದೊಂದು ತುಂಬಾ ರಿಸ್ಕ್ ಅಂತಲೇ ಹೇಳ್ಬೋದು. ಅವರು ಕೀಳ್ತಾ ಇದ್ದರೆ ತುಂಬಾ ಪೇಯ್ನ್ ಆಗ್ತಾಯಿತ್ತು ನನಗಂತೂ. ಸೊ ಫೈನಲಾಗಿ ಇವಾಗ ಮಾಡಿಸ್ಕೊಂಡು ಹೊರಟಿದ್ದೀವಿ ಮನೆ ಕಡೆಗೆ. ಇವಾಗ ಮಾಡಿಸಿದ್ದು ಏನಕ್ಕೆ ಅಂತಂದರೆ, ಯಾವುದೇ ಫಂಕ್ಷನ್ಗಳಿಲ್ಲ, ಕರೆಕ್ಟಾಗಿ 1 ತಿಂಗಳಿಗೆ ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಮಾಡಿಸೋದು ಬೇಡ, ನೀಟಾಗಿ ಶೇಪ್ ಕೊಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಇವತ್ತೇ ಹೋಗಿ ಮಾಡಿಸ್ಕೊಂಡು ಬಂದುಬಿಟ್ಟೆ. ಇನ್ನು 1 ತಿಂಗಳವರೆಗೂ ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಫೈನಲಾಗಿ ಇವಾಗ ಮನೆಗೆ ಬಂದಿದ್ದೀನಿ. ಸೊ ನೋಡೋಣ, ಇವಾಗ ಊಟ ಟೈಮ್ ಕೂಡ ಆಗಿದೆ, ಏನು ಮುಂದೆ ಕೆಲಸ. ಹಾಯ್, ಎಸ್, ಊಟ ಎಲ್ಲ ಆದಮೇಲೆ ನಾನು ವರ್ಕ್ ಮಾಡೋದಕ್ಕೆ ಅಂತ ಹೇಳಿ ಕೂತ್ಕೊಂಡೆ. ಸೊ ಇದು ಫುಲ್ಲು ನಾಟ್ ವರ್ಕ್ ನಾನು ಇವಾಗ ಮಾಡ್ಕೊತಾ ಇರೋದು. ಹಾಗೆ ವೆಲ್ವೆಟ್ ಬ್ಲೌಸಿಗೆ ನಾಟ್ ವರ್ಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಮಾಡ್ಕೊಂಡು ಕೂತ್ಕೊಂಡೆ. ನನಗಂತೂ ನಿದ್ದೆ ಬರ್ತಾ ಇದೆ, ಒಬ್ಬಳೇ ಕೂತಿದ್ದೀನಿ ಅಲ್ಲ. ಸೊ ಹಾಗೆ ಇದೇನೋ ಮೂವಿ ನೋಡಿಕೊಂಡು ಇದೆಲ್ಲ ಫುಲ್ ರೆಡ್ ಬಂದುಬಿಟ್ಟಿತ್ತು ನನಗಂತೂ. ಸೊ ಈಗ ಚಳಿ ಟೈಮ್ ಅಲ್ವಾ, ಚಳಿ ಟೈಮ್ನಲ್ಲಂತೂ ಐಬ್ರೋ ಮಾಡಿಸಿದ್ರೆ ಮುಗೀತು ಕತೆ. ಸೊ ಹಾಗಾಗಿ ತಲೆಗೆ ನಾನು ಇವತ್ತು ಏನು ಮಾಡಿದೆ ಅಂದರೆ, ಶಾಂಪೂ ಹಾಕ್ಕೊಂಡ್ರೆ ಸ್ವಲ್ಪ ಮೂಗು ಅಥವಾ ಕಣ್ಣು ಎಲ್ಲನೂ ಕೂಡ ಉರಿ ಥರ ಅನ್ನಿಸ್ತಿತ್ತು. ಸೊ ಹಾಗಾಗಿ ಇವತ್ತು ಸೀಗೆಕಾಯಿನ ತರಿಸಿದ್ದೆ. ಸೊ ಅಮ್ಮನ ಮನೇಲಿದ್ದಾಗ ಜಾಸ್ತಿ ನಾನು ಸೀಗೆಕಾಯಿನ ಯೂಸ್ ಮಾಡ್ತಿದ್ದಿದ್ದು. ಮದುವೆ ಆದಮೇಲೆ ನಾನು ಶಾಂಪೂನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದೆ, ಮಾತ್ರ ತುಂಬ ಚೆನ್ನಾಗಿ ಹೋಗಿದೆ. ನಾನು ಫಸ್ಟ್ ಟೈಮು ಉಜ್ಜಬೇಕಾದ್ರಂತೂ ತುಂಬಾ ಕೈ ನೋವು ಬರುತ್ತೆ, ಯಾಕಂದರೆ ಹರಳೆಣ್ಣೆ ಅಲ್ವಾ ನಾವು ಹಾಕಿರೋದು. ಸೊ ಹರಳೆಣ್ಣೆ ಅಂತೂ ಆದಷ್ಟು ಬೇಗನೆ ಹೋಗೋದಿಲ್ಲ. ಸೊ ಅದು ಹಾಕಿದ್ಮೇಲೆ ಸೀಗೆಕಾಯಿ ಹಾಕಿದ್ಮೇಲೆ ಯಾಕೋ ಕೆನ್ನೆ ಎಲ್ಲ ಫುಲ್ ರೆಡ್ಡಿಶ್ ಥರ ಆಗಿಬಿಟ್ಟಿತ್ತು. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ನಾರ್ಮಲಾಗಿ ಬಂದಿದೆ. ವಿಡಿಯೋದಲ್ಲಿ ನಿಮಗೆ ಆನ್ ಮಾಡಿದ ತಕ್ಷಣ ಇದೆಲ್ಲ ಫುಲ್ಲು ಕೆಂಪು ಕಾಣಿಸ್ತಾ ಇದೆ. ನಾನು ಏನಪ್ಪ ಹೀಗಾಗ್ಬಿಡ್ತು ಅಂತ ಅಂದ್ಕೊಂಡೆ. ಹಾಗೆ ಹೈಬ್ರನ್ ಕೂಡ ಅಷ್ಟೇ ಇನ್ನೂ ಕೆಂಪಾಗಿರೋದೇನು ಹೋಗಿಲ್ಲ, ಕಣ್ಣೆಲ್ಲ ಊದ್ಕೊಂಬಿಟ್ಟಿತ್ತು ನಂದು.
ಸೊ ಹಾಗಾಗಿದ್ದು ಇವಾಗ ವರ್ಕ್ ಮಾಡ್ಕೊತಾ ಇದ್ದೀನಿ. ವರ್ಕು ಇನ್ನು ಕಂಪ್ಲೀಟ್ ಮಾಡಬೇಕು. ನಾಟ್ ವರ್ಕ್ ಇನ್ನೂ ಕೂಡ ಮಧ್ಯೆ ಮಧ್ಯೆ ಎಲ್ಲ ಒಂದೊಂದು ಬರಬೇಕು. ಸೊ ಈ ಥರ ಮಾಡ್ಕೊತಾ ಇದ್ದೀನಿ. ಸ್ಯಾರಿ ಕಲರ್ಸು ಇದು ಈ ಕಲರ್ನ ಹುಡ್ಕೋದ್ರೊಳಗೆ ಸಾಕಾಗೋಯ್ತು ನನಗೆ. ಎಲ್ಲ ಈ ಥರ ಡಾರ್ಕ್ ಕಲರೇ ಸಿಗ್ತಾಯಿತ್ತು, ಈ ಥರ ಲೈಟ್ ಕಲರ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಫಿನಿಶ್ ಮಾಡಿಬಿಟ್ಟು ಸೊ ಸಂಜೆ ಮೇಲೆ ತುಂಬ ಕೆಲಸಗಳಿದೆ, ಅದನ್ನು ನೋಡ್ಕೊಬೇಕು. ಮನೆಯಲ್ಲಿ ಸಬ್ಸಿಗೆ ಸೊಪ್ಪು ಜಾಸ್ತಿನೇ ತೊಗೊಂಬಂದಿದ್ರು. ನಾನಿವತ್ತು ಸಾಂಬಾರು ಮಾಡೋಣ ದಂಟಿನ ಸೊಪ್ಪು ಹಾಕಿ ಅಂತ ಅಂದ್ಕೊಂಡೆ. ದಂಟಿನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಆದರೆ ಆಗಲಿಲ್ಲ. ಇವತ್ತು ಮಧ್ಯಾಹ್ನ ನಾವು ಬಸ್ಸಾರನ್ನೇ ಊಟ ಮಾಡ್ಕೊಂಡ್ವಿ. ಸ್ವಲ್ಪ ಹಪ್ಪಳ ಎಲ್ಲನೂ ಮಾಡಿಕೊಂಡು ಸಂಜೆಗೆ ಬೋಂಡ ಮಾಡು ಅಂತ ನಮ್ಮ ಮನೆಯವ್ರು ಹೇಳಿದರು. ಯಾಕಂದರೆ ತುಂಬ ಚಳಿ ಇತ್ತು ಹೊರಗಡೆ. ಬೋಂಡ ಮಾಡು, ಸಬ್ಸಿಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಗನೂ ಕೂಡ ತಿಂತಾನೆ. ಸಬ್ಸಿಗೆ ಸೊಪ್ಪು ಅಂತ ಅಂದರೆ ಮಕ್ಳುಗಳಿಗೆ ಒಂಥರ ಅಲರ್ಜಿ. ಹಾಗಾಗಿ ಈ ರೀತಿ ಬೋಂಡ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಬಿಸಿ ಬಿಸಿ ಬೋಂಡ ಮಾಡ್ತಾ ಇದ್ದೀನಿ. ಹಟ್ಟಕ್ಕೆ ಒಬ್ಬರು ಲೇಬರ್ ಬಂದಿದ್ದರು, ಅವ್ರ ಜೊತೆ ಸೇರಿಕೊಂಡು ನಮ್ಮ ಮನೆಯವರು ಹಟ್ಟಕ್ಕೆ ಕಾಯಿಗಳನ್ನ ಹಾಕ್ತಾಯಿದ್ರು. ಅದೆಲ್ಲ ಮುಗಿಸೋದ್ರೊಳಗೆ ಪಾಪ ಅವರು ಕೂಡ ಸ್ವಲ್ಪ ತಿನ್ಕೊಂಡು ಹೋಗ್ತಾರಲ್ವ, ಅದಕ್ಕೋಸ್ಕರ ಮಾಡಿದೆ. ಹಾಯ್, ಎಸ್, ಇವಾಗ ಸೊ ಸಬ್ಸಿಗೆ ಸೊಪ್ಪಿಂದ ಬೋಂಡನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಹಾಕಿ ಜಾಸ್ತಿ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ. ಸೊ ಮೊದಲು ಮಾಡಿದ ಬೋಂಡ ಈ ರೀತಿ ಇದೆ, ಅಂದರೆ ಸ್ವಲ್ಪ ಲೈಟಾಗಿ ಮಾಡಿದೆ, ಲೈಟಾಗಿ ಸೊಪ್ಪನ್ನ ಹಾಕಿದೆ. ಸೊ ಇದು ಲಾಸ್ಟಲ್ಲಿ ಜಾಸ್ತಿ ಸೊಪ್ಪನ್ನ ಹಾಕಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಸಬ್ಸಿಗೆ ಸೊಪ್ಪಲ್ಲಿ ಒಡೆಗೇನಾದರೂ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಬೋಂಡನೂ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಹಿಟ್ಟನ್ನು ಮಿದ್ದಿಟ್ಟಿದ್ದೀನಿ. ಸೊ ಚಟ್ನಿ ಏನಾದರೂ ಮಾಡ್ಕೊಬೇಕು. ಅಮ್ಮನ ಮನೆಯಿಂದ ಅಲ್ಲೇ 2-3 ಸರಿ ಬೆಣ್ಣೆ ಅಂತೂ ಜಾಸ್ತಿ ಕೊಟ್ಟು ಕಳಿಸ್ತಾನೆ ಇದ್ದಾರೆ. ಸೊ ಹಾಗಾಗಿ ಬೆಣ್ಣೆನೂ ಕೂಡ ಜಾಸ್ತಿ ಇದೆ, ತುಪ್ಪನ ಕಾಯಿಸ್ಕೊತಾನೆ ಇದ್ದೀನಿ. ಇನ್ನೂ ಮೊನ್ನೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ರು, ಒಂದು 5 kg ಅಷ್ಟು ಬೆಣ್ಣೆನ ತೊಗೊಂಬಂದಿದ್ದೀನಿ. ಅದು ಕೂಡ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೀನಿ. ತುಪ್ಪ ಖಾಲಿ ಆಗಬೇಕಲ್ವ. ಹಳೆ ತುಪ್ಪದ ಜೊತೆ ಹೊಸ ತುಪ್ಪ ಸೇರಿಸ್ಬಿಟ್ರೆ ಏನಾಗ್ಬಿಡುತ್ತೆ, ಹಳೆ ತುಪ್ಪ ಎಲ್ಲ ಕೆಳಗೆ ಕುತ್ಕೊಂಡ್ಬಿಡುತ್ತೆ, ಅದು ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅದು ಫುಲ್ ಖಾಲಿ ಆದಮೇಲೆ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ಬೋದು ಬಟ್ಟೆಗಳೆಲ್ಲ ಹಾಗೆ ಬಿದ್ದಿದೆ, ಮನೆ ಅಂತೂ ಧೂಳಾಗೋಗ್ಬಿಟ್ಟಿದೆ. ಸೊ ಇವತ್ತು ಬರೀ ಒಳಗಡೆನೇ ದೀಪ ಹಚ್ಚಿದೆ. ಇವತ್ತು ಷಷ್ಠಿ ಅಲ್ವಾ, ಸೊ ಹಾಗಾಗಿ ಷಷ್ಠಿ ಇರೋದ್ರಿಂದ ಒಳಗಡೆನೇ ಪೂಜೆ ಮಾಡಿದೆ. ಇವಾಗ ಚಪಾತಿ ಮಾಡಬೇಕು. ಅಷ್ಟರಲ್ಲಿ ಸೊ ನಾವು ಇವಾಗ ಬೋಂಡ ತಿನ್ನೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿಯಾಗಿ ಬೋಂಡ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾಳೆ ಬೇರೆ ಮಗ 5 ಗಂಟೆಗೆ ಎದ್ದು ಟೂರ್ಗೆ ಹೊರಟಿದ್ದಾನೆ. ಫಸ್ಟ್ ಟೈಮ್ ನಾವು ಟೂರ್ಗೆ ಕಳಿಸ್ತಾ ಇರೋದು. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ಬಿಸಿ ಬಿಸಿ ಬೋಂಡ ಹಾರೋದಕ್ಕೆ ಮುಂಚೆನೇ ಬಿಸಿಯಾಗಿದ್ದಾಗಲೇ ತಿನ್ಬಿಡೋಣ. ಟೇಸ್ಟ್ ಮಾತ್ರ ಆಲ್ರೆಡಿ ನಾನು ಬಿಸಿದ್ರಲ್ಲೇ 1-2 ತಿಂದೆ. ಸೊ ಇವಾಗ 1-2 ತಿನ್ನೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಇವಾಗ ತಿನ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಅಂದರೆ ನೋಡಿ. ಆದರೆ ಏನು ಅಂತಂದರೆ ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಅದಕ್ಕೋಸ್ಕರ ಸೊಪ್ಪು, ಯಾವುದೇ ಸೊಪ್ಪನ್ನು ಹಾಕಲಿ, ಜಾಸ್ತಿ ಸೊಪ್ಪು ಹಾಕಿದಾಗ ಏನಾಗುತ್ತೆ, ಅಥವಾ ಈರುಳ್ಳಿ ಜಾಸ್ತಿ ಹಾಕಿದಾಗ ಎಣ್ಣೆ ಅಂತೂ ಜಾಸ್ತಿ ಚೆನ್ನಾಗಿ ಕುಡಿಯುತ್ತೆ. ತುಂಬ ಕ್ರಿಸ್ಪಿಯಾಗಿದೆ. ಸೂಪರಾಗಿದೆ. ಟೇಸ್ಟ್ ಮಾತ್ರ ಗರುಮ್ ಅಂತ ಇದೆ. ಸೊ ನನಗೆ ಈ ಥರ ಇರಬೇಕು ಬೋಂಡ ಅಂದರೆ. ಮೆತ್ತಗಿದ್ರೆ ಅದು ತಿನ್ನೋಕ್ಕಾಗಲ್ಲ. ಸೊ ಈ ಥರ ಕ್ರಿಸ್ಪಿಯಾಗಿದ್ರೆ ಅಂತೂ ಸೂಪರಾಗಿರುತ್ತೆ. ಸೊ ನೀವು ಕೂಡ ಅಷ್ಟೇ ಬೋಂಡ ಏನಾದರೂ ಮಾಡಬೇಕು ಅಂದರೆ ಮಕ್ಳುಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನೂ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ. ಸೊ ಅವ್ನಿಗೇನು ಅಂದರೆ ಹಸಿಮೆಣ್ಸಿಕಾಯಿ ಹಾಕೋ ಆಗಿಲ್ಲ, ಬಾಯಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಹಸಿಮೆಣ್ಸಿಕಾಯಿ ಹಾಕೋ ಆಗಿಲ್ಲ. ಇವತ್ತು ಹಸಿಮೆಣ್ಸಿಕಾಯಿ ಹಾಕಿಲ್ಲ, ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ. ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ಸೊ ಫೈನಲಾಗಿ ಎಲ್ಲ ಕೆಲಸಗಳು ಮುಗ್ದಿದೆ. ಚಟ್ನಿ ಕೂಡ ಮಾಡಿದ್ದೀನಿ. ಹಾಗೆ ತುಪ್ಪ ಚಟ್ನಿ ಜೊತೆಗೆ ಬಿಸಿ ಬಿಸಿ ಆಗಿರುವಂಥ ಚಪಾತಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಕಾಂಬಿನೇಷನ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಊಟ ಮಾಡಿಬಿಟ್ಟು ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಲ್ವಾ, ಆವಾಗ ವಾಶ್ ಮಾಡ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಏನೂ ಕೂಡ ಆಗೋದಿಲ್ಲ, ಬೇಗನೆ ಹೋಗಿ ಮಲ್ಕೋಬೇಕು ಅನ್ನಿಸ್ತಾ ಇದೆ. ಸೊ ಬಿಸಿ ಬಿಸಿಯಾಗಿ ನಾವು ಕೂಡ ಊಟ ಮಾಡಿ ಮಲ್ಕೊತೀವಿ. ಹಾಗೆ ನೀವು ಕೂಡ ಈ ವಿಡಿಯೋನ ನೋಡಿದ ನಂತರ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು
ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.